ವೀಕ್ಷಕರ ನಮಸ್ಕಾರ. ಈ ನಾಡಿನ ಅತಿ ದೊಡ್ಡ ಸಮುದಾಯ ಅಂದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ. ರಾಜಕೀಯವಾಗಿ ಕೂಡ ತುಂಬಾ ನಿರ್ಣಾಯಕ ಶಕ್ತಿಯಾಗಿದೆ. ಅಷ್ಟೇ ಅಲ್ಲ, ರಾಜಕಾರಣದಲ್ಲಿ ದೊಡ್ಡ ಮತ್ತು ಮಹತ್ತರವಾದ ಪಾತ್ರವನ್ನು ಕೂಡ ಈ ಸಮುದಾಯ ನಿಭಾಯಿಸುತ್ತದೆ. ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಇದೆ. ಹೀಗಾಗಿ ಇವತ್ತು ರಾಜಕಾರಣದಲ್ಲಿ ಅತಿ ದೊಡ್ಡ ನಿರ್ಣಾಯಕ ಶಕ್ತಿ ಅಂದ್ರೆ ಅದು ವೀರಶೈವ ಲಿಂಗಾಯತ ಮತ್ತು ಅಹಿಂದ ಮತಗಳು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಪಾತ್ರವನ್ನು ಕೂಡ ನಿಭಾಯಿಸುತ್ತವೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಇತ್ತೀಚೆಗಷ್ಟೇ ಕಳೆದ ವಾರವಷ್ಟೇ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ನಿಧನ ಹಿನ್ನೆಲೆಯಲ್ಲಿ ಈಗ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಸಾರಥಿ ಯಾರಾಗ್ತಾರೆ ಎಂಬ ಚರ್ಚೆ ನಡೆದಿದೆ. ಅದು ಸಮುದಾಯದಲ್ಲಿ ನೋಡಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುವ ಸಾಧ್ಯತೆ ಇದೆ. ಈ ಒಂದು ರೇಸ್ನಲ್ಲಿ ಅಂದ್ರೆ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಮತ್ತು ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಮತ್ತು ಅಧ್ಯಕ್ಷರ ಆಯ್ಕೆಯನ್ನು ಹೇಗೆ ಮಾಡಲಾಗುತ್ತೆ. ವೀಕ್ಷಕರೇ, ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಹಿನ್ನೆಲೆಯಲ್ಲಿ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕುರಿತು, ಆಯ್ಕೆ ಕುರಿತು ತೆರೆಮರೆಯಲ್ಲಿ ಕಸರತ್ತು ನಡೆದಿದೆ. ಬಹುತೇಕ ಅಧ್ಯಕ್ಷರ ಆಯ್ಕೆ ಜನವರಿ ತಿಂಗಳಲ್ಲಿ ಆಗಲಿದೆ ಅಂತ ಹೇಳಲಾಗ್ತದೆ. ಈ ಅಧ್ಯಕ್ಷರ ಆಯ್ಕೆಯನ್ನು ಮಹಾಸಭಾದ ಕಾರ್ಯಕಾರಿ ಸಮಿತಿಯಲ್ಲಿ ಈ ಕುರಿತು ಒಂದು ಅಂತಿಮ ತೀರ್ಮಾನ ಮಾಡಲಾಗ್ತದೆ. ನೋಡಿ, ಇಲ್ಲಿವರೆಗೂ ಕೂಡ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಚುನಾವಣೆ ನಡೆದಿಲ್ಲ. ಆದರೆ ಈ ಬಾರಿ ಪೈಪೋಟಿ ಕಂಡು ಬರುವ ಹಿನ್ನೆಲೆಯಲ್ಲಿ ಮಹಾಸಭಾದ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಆಗದೆ ಹೋದ್ರೆ ಬಹುತೇಕ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಚುನಾವಣೆ ನಡೆದರೆ ಅದು ಆಯ್ಕೆ ಜನವರಿಯಲ್ಲಿ ಆಗುವುದಿಲ್ಲ, ಬಹುತೇಕ ಮಾರ್ಚ್ ನಲ್ಲಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಕಳೆದ 1 ದಶಕಗಳಿಂದ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಅದು ಹಿರಿಯ ನಾಯಕರಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಹೋಗುವುದಲ್ಲದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮನ್ವಯತೆಯಿಂದ ವೀರಶೈವ ಮಹಾಸಭಾದ ಸಂಘಟನೆಯನ್ನು ಬಲಪಡಿಸುವತ್ತ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ಬಹುದೊಡ್ಡದು ಅಂತ ಹೇಳ್ಬೋದು. ಕಳೆದ 5-6 ವರ್ಷಗಳ ಹಿಂದೆ ಅಷ್ಟೇ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎದ್ದಿತ್ತು. ಈ ವೇಳೆ ಲಿಂಗಾಯತ ವೀರಶೈವ ಮಹಾಸಭಾ ಇನ್ನೇನು ಒಡೆದು ಹೋಗಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಇಂತಹ ಒಂದು ಪರಿಸ್ಥಿತಿ ವೇಳೆ ಒಂದು ಪ್ರಬುದ್ಧತೆಯನ್ನು ಮರೆದ ಮುತ್ಸದ್ದಿಯಾಗಿದ್ದಂತ ಶಾಮನೂರು ಶಿವಶಂಕರಪ್ಪನವರು ಇಬ್ಬಾಗವಾಗುವುದಕ್ಕೆ ಬಿಡಲಿಲ್ಲ. ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರು, ವೀರಶೈವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರು, ಲಿಂಗಾಯತ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಒಂದು ಮುತ್ಸದ್ದಿತನದಿಂದಾಗಿ ಇವತ್ತು ಲಿಂಗಾಯತ ವೀರಶೈವ ಮಹಾಸಭಾ ಒಗ್ಗೂಡಿಯೇ ಇದೆ. ಇಂಥ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ತೆರೆಮರೆಯ ಕಸರತ್ತು ಕೂಡ ನಡೆದಿದೆ. ಬಹುತೇಕ ಈ ಒಂದು ಅಧ್ಯಕ್ಷರ ರೇಸ್ನಲ್ಲಿ 4ರಿಂದ 5 ಜನರಿದ್ದಾರೆ. ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪ, ಅದೇ ರೀತಿ ಬಿಜೆಪಿ ಹಿರಿಯ ನಾಯಕರಾಗಿರುವ ಪ್ರಭಾಕರ್ ಕೋರೆ, ಹಾಗೆ ಕಾಂಗ್ರೆಸ್ನ ಸಚಿವ ಹಾಗೂ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ. ಅಷ್ಟೇ ಅಲ್ಲ, ಈ ಒಂದು ರೇಸ್ನಲ್ಲಿ ರಾಜಕೀಯೇತರ ವ್ಯಕ್ತಿಗಳಿಗೆ, ಸ್ವಾಮೀಜಿಗಳಿಗೆ ಕೂಡ ಪಟ್ಟ ಕಟ್ಟುವ ಕುರಿತು ಒಂದು ಚಿಂತನೆಯನ್ನು ಕೂಡ ನಡೆಸಲಾಗ್ತಿದೆ. ನೋಡಿ, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಮುಂಚೂಣಿಯಲ್ಲಿ ಕೇಳಿ ಬರ್ತಕ್ಕಂಥ ಹೆಸರು ಯಾವುದಪ್ಪ ಅಂದ್ರೆ ಅದು BS ಯಡಿಯೂರಪ್ಪ ಮತ್ತು ಪ್ರಭಾಕರ್ ಕೋರೆ. ಈಗಾಗಲೇ BS ಯಡಿಯೂರಪ್ಪನವರಿಗೆ 80ಕ್ಕೂ ಹೆಚ್ಚು ವಯಸ್ಸಾಗಿರುವುದರಿಂದ ಅವರು ಬಹುತೇಕ ಹುದ್ದೆಯನ್ನು ಒಪ್ಪಿಕೊಳ್ಳುವುದು ಕಷ್ಟ. ಒಂದು ವೇಳೆ ಅವರು ಒಪ್ಪಿಕೊಳ್ಳುವುದೇ ಆದ್ರೆ ಬಹುತೇಕ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆ BS ಯಡಿಯೂರಪ್ಪನವರಿಗೆ ದಕ್ಕಬಹುದು. ಆದರೆ ಬಹುತೇಕ ಈ ಒಂದು ವಯಸ್ಸಿನಲ್ಲಿ ಮಾಜಿ CM BS ಯಡಿಯೂರಪ್ಪನವರು ಅಂತಹ ಒಂದು ಹುದ್ದೆಯನ್ನು ಒಪ್ಪಿಕೊಳ್ಳುವುದು ಕಷ್ಟ. ಹೀಗಾಗಿ ಅದು ಬಹುತೇಕ ಈಶ್ವರ್ ಖಂಡ್ರೆ ಅತ್ತ ಹೋಗುತ್ತೆ. ಈಶ್ವರ್ ಖಂಡ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ, ಅರಣ್ಯ ಸಚಿವರಾಗಿದ್ದಾರೆ. ಅವರು ಕೂಡ ಎಲ್ಲವನ್ನು ಬಿಟ್ಟು ಮಹಾಸಭಾದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವುದು ಕಷ್ಟ ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ ಬಹುತೇಕ ಪ್ರಭಾಕರ್ ಕೋರೆ ಅವರು ಮುಂದಿನ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅದೇ ರೀತಿ ರಾಜಕೀಯೇತರ ವ್ಯಕ್ತಿಗಳಿಗೂ ಕೂಡ ರಾಷ್ಟ್ರೀಯ ಹುದ್ದೆ ಅಂದ್ರೆ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ನೀಡುವುದಕ್ಕೂ ಕೂಡ ಒಂದು ಚಿಂತನೆ ನಡೀತಿದೆ. ಈ ಒಂದು ಅಧ್ಯಕ್ಷರ ರೇಸ್ನಲ್ಲಿ ಸುತ್ತೂರು ಮಠದ ಶ್ರೀಗಳು ಈ ಒಂದು ರೇಸ್ನಲ್ಲಿ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಈ ಹಿಂದೆ ಕೂಡ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಸ್ವಾಮೀಜಿಗಳು ಕೂಡ ಆಗಿದ್ದುಂಟು. ಈ ಹಿಂದೆ
ಕಲಬುರಗಿ ಶರಣಬಸವ ಮಠದ ಡಾಕ್ಟರ್ ಶರಣಬಸಪ್ಪ ಅಪ್ಪ, ಅದೇ ರೀತಿ ಸಿದ್ಧಗಂಗಾ ಶ್ರೀ ಹಾಗೂ ಬಂತನಾಳ ಸಂಗನಬಸವ ಸ್ವಾಮೀಜಿ ಕೂಡ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಹೀಗಾಗಿ ರಾಜಕೀಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಕೂಡ ರಾಜಕೀಯೇತರ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಅಧ್ಯಕ್ಷ ಆಗುವ ಅವಕಾಶವಿದೆ. ಈ ನಿಟ್ಟಿನಲ್ಲಿ ಕಾರ್ಯಕಾರಿ ಸಮಿತಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಎಂಬುದು ಕೂಡ ಇಲ್ಲಿ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಮಹಾಸಭೆಗೆ ಚುನಾವಣೆ ನಡೆದಿಲ್ಲ. ಬಹುತೇಕ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತೆ. ಈ ಬಾರಿ ಪೈಪೋಟಿ ಇರುವುದರಿಂದ ಚುನಾವಣೆ ನಡೆಯಬಹುದು ಅಥವಾ ನಡೆಯದೇ ಇರಬಹುದು. ಒಮ್ಮತದಿಂದ ಆಯ್ಕೆ ಕೂಡ ಸಾಧ್ಯವಾಗಬಹುದು ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಹಿರಿಯ ನಾಯಕರಾಗಿದ್ದ, ಮುತ್ಸದ್ದಿಗಳಾಗಿದ್ದ ಮತ್ತು ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹಿನ್ನೆಲೆಯಲ್ಲಿ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷನ ಆಯ್ಕೆ ಮಾಡುವುದಕ್ಕೆ ತೆರೆಮರೆಯ ಪ್ರಯತ್ನಗಳು ನಡೆದಿವೆ. ಈ ಅಧ್ಯಕ್ಷರ ರೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪ, ಅದೇ ರೀತಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ, ಬಿಜೆಪಿಯ ಮತ್ತೊಬ್ಬ ನಾಯಕರಾಗಿರುವ ಪ್ರಭಾಕರ್ ಕೋರೆ ಹಾಗೆ ಮತ್ತು ಸುತ್ತೂರು ಮಠದ ಶ್ರೀಗಳ ಹೆಸರು ಕೂಡ ಕೇಳಿಬರುತ್ತೆ. ಅಂತಿಮವಾಗಿ ಲಿಂಗಾಯತ ವೀರಶೈವ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ ಆಗಿರ್ತಕ್ಕಂಥ ಲಿಂಗಾಯತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಎಂಬುದು ಕೂಡ ಕುತೂಹಲ ಮೂಡಿಸಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.